ನಮಸ್ತೆ ಎಲ್ಲ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದರೆ ಬೇಸಿಕ್ ಟರ್ಮ್ಸ್ ಇನ್ ಅಕೌಂಟಿಂಗಲ್ಲಿರುವಂತಹ ಬೇಸಿಕ್ ಟರ್ಮ್ಸ್ಗಳು ಬರ್ತವೆ, ಬೇಸಿಕ್ ಪಾಯಿಂಟ್ಸ್ಗಳು ಬರ್ತವೆ. ಅದರ ಬಗ್ಗೆ ನಾನು ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಎಲ್ಲರೂ ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕಾಗತ್ತೆ, ಫಸ್ಟ್ ಪಿ ಯು ಸಿಯಲ್ಲಿ ಅಕೌಂಟೆನ್ಸಿಯ ಒಂದು ಕ್ವಶನ್ ಬ್ಯಾಂಕನ್ನು ಕೊಟ್ಟಿರ್ತಾರೆ. ಯಾರು? ಬೋರ್ಡ್ ಅವರು. ಪಿ ಯು ಬೋರ್ಡ್ ವತಿಯಿಂದ ಅಕೌಂಟೆನ್ಸಿ ಏನು ಬರ್ತಾರಪ್ಪ ಅಂದರೆ ಕ್ವಶನ್ ಬ್ಯಾಂಕ್ ಕೊಡ್ತಾರೆ. ಸರ್ ಕ್ವಶನ್ ಬ್ಯಾಂಕ್ ಅಂದರೆ ಏನು ಅಂತ ನೀವು ಕೇಳ್ಬೋದು. ಕ್ವೆಶನ್ ಬ್ಯಾಂಕ್ ಅಂದ್ರೆ ಏನು? ನಿಮ್ಮ ಚಾಪ್ಟರ್ದಲ್ಲಿರುವಂತಹ ಎಲ್ಲ ಕ್ವೆಶನ್ಗಳನ್ನ, ಇಂಪಾರ್ಟೆಂಟ್ ಕ್ವೆಶನ್ಗಳನ್ನ ಅವ್ರು ಕೊಟ್ಟಿರ್ತಾರೆ. 1 ಮಾರ್ಕ್ಸ್ ಆಗಲಿ, 2 ಮಾರ್ಕ್ಸ್ ಆಗಲಿ, ಅಥವಾ 6 ಮಾರ್ಕ್ಸು 12 ಮಾರ್ಕ್ಸ್ ಪ್ರಾಬ್ಲಮ್ನ ಅಲ್ಲಿ ಕೊಟ್ಟಿರ್ತಾರೆ. ಆ ಪ್ರಾಬ್ಲಮ್ಗಳನ್ನ ನೀವು ಸಾಲ್ವ್ ಮಾಡಿದರೆ ಆ ಕ್ವೆಶನ್ ಬ್ಯಾಂಕಲ್ಲಿರುವಂಥ ಪ್ರಾಬ್ಲಮು ಎಕ್ಸಾಮಿಗೆ ಬರ್ತವೆ. ಆ ಕಾರಣಕ್ಕಾಗಿ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಅನ್ವಯ ಆಗುತ್ತೆ. ಓನ್ಲಿ ನಮ್ಮ ಕಾಲೇಜ್ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಅನ್ವಯ ಆಗುತ್ತೆ. ಸೊ ಪ್ರತಿಯೊಬ್ಬರು ಏನು ಮಾಡಬೇಕು, ಪ್ರಥಮ ಪಿ ಯು ಸಿ ಅಂದರೆ ಫಸ್ಟ್ ಇಯರ್ ಅಕೌಂಟೆನ್ಸಿ ಕ್ವೆಶನ್ ಬ್ಯಾಂಕನ್ನು ತೊಗೊಳ್ಬೇಕು. ಅರ್ಥ ಆಯ್ತಾ? ಸೊ ಎಷ್ಟು ಜನ ಇದ್ದಾರೆ? ಎಲ್ಲರೂ ತೊಗೋಬೇಕು. ಇಲ್ಲಿ ಎಷ್ಟು ಜನ ಇದ್ದಾರೆ? ಅವರೆಲ್ಲರೂ ಕ್ವೆಶನ್ ಬ್ಯಾಂಕನ್ನು ಕಂಪಲ್ಸರಿ ತೊಗೋಬೇಕು. ರೈಟ್? ಇದ್ರ ಬಗ್ಗೆ ಮತ್ತೊಂದು ಸ್ವಲ್ಪ ಇನ್ಫಾರ್ಮೇಷನ್ ಲಾಸ್ಟ್ ಕೊನೆಗೆ ಹೇಳ್ತೀನಿ. ಈಗ ಕ್ಲಾಸ್ ಕಡೆ ಹೋಗೋಣ. ಸೊ ಬೇಸಿಕ್ ಟರ್ಮ್ಸ್ ಇನ್ ಅಕೌಂಟಿಂಗ್, ಇದ್ರ ಎಲ್ಲ ಪಾಯಿಂಟ್ಗಳನ್ನ ನಾನು ಬರ್ಕೊಂಡು ಹೋಗ್ತೀನಿ. ಫಸ್ಟ್ ಎಲ್ಲರೂ ಬರ್ಕೊಂಬಿಡಿ. ನಂಬರ್ 1, ಆಲ್ರೆಡಿ ಇದ್ರ ಬಗ್ಗೆ ನಾನು ಬರ್ಸಿದ್ದೀನಿ ಕನ್ನಡದಲ್ಲಿ ಅರ್ಥ, ಆದರೂ ಒಂದ್ಸರಿ ಇದನ್ನು ತಿಳ್ಕೊಳ್ಳೋಣ. ಎಂಟಿಟಿ, ಬಿಸ್ನೆಸ್ ಟ್ರಾನ್ಸಾಕ್ಷನ್, ನಂಬರ್ 3 ಕ್ಯಾಶ್ ಟ್ರಾನ್ಸಾಕ್ಷನ್, ನಂಬರ್ 4 ಕ್ರೆಡಿಟ್ ಟ್ರಾನ್ಸಾಕ್ಷನ್. ಸಾರಿ, ಈ ಬಿಸ್ನೆಸ್ ಟ್ರಾನ್ಸಾಕ್ಷನಲ್ಲಿ ಎ ಮತ್ತು ಬಿ ಮಾಡಿ ಅದನ್ನು. ಕ್ರೆಡಿಟ್ ಟ್ರಾನ್ಸಾಕ್ಷನ್. ನಂಬರ್ 3 ಕ್ಯಾಪಿಟಲ್. ನಂಬರ್ 4 ಡ್ರಾಯಿಂಗ್. ನಂಬರ್ 5 assets. ನಂಬರ್ 6 liabilities. ನಂಬರ್ 7 debtors. ನಂಬರ್ 8 ನೀವು ಕಂಟಿನ್ಯೂ ಕೆಳಗೆ ಬರ್ಕೊಂತ ಹೋಗಿ, ಅದು ಕನ್ನಡದಲ್ಲಿ ಅರ್ಥ ಬರೆಸ್ತೀನಿ ಆಮೇಲೆ. ನಂಬರ್ 8 ಕ್ರೆಡಿಟರ್ಸ್. ನಂಬರ್ 9 ಗೂಡ್ಸ್. ನಂಬರ್ 10 ಪರ್ಚೇಜಸ್. ನಂಬರ್ 11 ಸೇಲ್ಸ್. ನಂಬರ್ 12 stock. Number 13 profit. Number 14 gain. Next to number 15 expenses. Number 16 loss. Number 17 expenditure. Number 18 revenue. Number 19 discount. Number 20 voucher. ಇಷ್ಟು ಬರ್ಕೊಳ್ಳಿ ಫಾಸ್ಟ್.
ಕಂಪ್ಲೀಟ್ ಆಯಿತಾ? ನೆಕ್ಸ್ಟ್ ಹೋಗ್ಲಾಗಾದ್ರೆ ಓಕೆ, ಇದ್ರ ಕನ್ನಡ ಅರ್ಥ ಹೇಳ್ತೀನಿ, ಬರ್ಕೊತ ಹೋಗ್ಬೇಕು. ಸೊ ಫಸ್ಟ್ ಒನ್ ಇದೆ ಎಂಟಿಟಿ. ಎಂಟಿಟಿ ಅಂದರೆ ಸಂಸ್ಥೆ. ಸಂಸ್ಥೆ, ಎಂಟಿಟಿ ಅಂದರೆ ಸಂಸ್ಥೆ. ಒಂದ್ಸರಿ ಕನ್ನಡದಲ್ಲಿ ಹೇಳ್ಬಿಡ್ತೀನಿ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಬಿಸ್ನೆಸ್ ಟ್ರಾನ್ಸಾಕ್ಷನ್, ವ್ಯವಹಾರದ ವಹಿವಾಟು. ವ್ಯವಹಾರದ ವಹಿವಾಟು. ನಂಬರ್ 3 ಕ್ಯಾಶ್ ಟ್ರಾನ್ಸಾಕ್ಷನ್. ಕ್ಯಾಶ್ ಅಂದರೆ ಹಣ, ಹಣದ ವಹಿವಾಟು. ಹಣದ ವಹಿವಾಟು. ಕ್ರೆಡಿಟ್ ಟ್ರಾನ್ಸಾಕ್ಷನ್, ಉದ್ದರಿ ವಹಿವಾಟು. ಇದನ್ನು ಫಸ್ಟ್ ಕ್ಲಾಸ್ ಹೇಳ್ಬೇಕಾದ್ರೆ ನಾನು ಹೇಳಿದ್ದೀನಲ್ಲ, ಆದರೂ ಒಂದ್ಸರಿ ಬರ್ಕೊಳ್ಳಿ. ಕ್ಯಾಪಿಟಲ್, ಬಂಡವಾಳ. ಕ್ಯಾಪಿಟಲ್ ಅಂದರೆ ಬಂಡವಾಳ. ಡ್ರಾಯಿಂಗ್, ಇದಕ್ಕೆ ಕನ್ನಡದಲ್ಲಿ ಅರ್ಥ ಏನಪ್ಪ ಅಂದರೆ ಬಂಡವಾಳ ಹಿಂಪಡೆತ ಅಂತ ಕರೀತಾರೆ. ಕನ್ನಡದಲ್ಲಿ ಬಂಡವಾಳ ಹಿಂಪಡೆತ ಅಂತ ಕರೀತಾರೆ. ಬರ್ಕೊಳ್ಳಿ, ಅದನ್ನು ಮತ್ತೆ ಹೇಳ್ತೀನಿ ನಾನು ಇನ್ಫಾರ್ಮೇಷನ್ನ. ಅಸೆಟ್ ಅಂದರೆ ಆಸ್ತಿ. ಅಸೆಟ್ ಅಂದರೆ ಆಸ್ತಿ. ಲ್ಯಾಬಿಲಿಟೀಸ್, ಬರ್ಕೊಳ್ತಿದ್ದೀರಲ್ಲ ಎಲ್ಲರೂ? ಅಸೆಟ್ ಅಂದರೆ ಆಸ್ತಿ. ಲ್ಯಾಬಿಲಿಟೀಸ್ ಅಂದರೆ ಹೊಣೆಗಾರಿಕೆಗಳು. ಹೊಣೆಗಾರಿಕೆಗಳು. ಡೆಟರ್ಸ್, ಸಾಲವನ್ನು ತೆಗೆದುಕೊಂಡವರು. ಸಾಲವನ್ನು ತೆಗೆದುಕೊಂಡವರು. ಕ್ರೆಡಿಟರ್ಸ್, ಸಾಲವನ್ನು ಕೊಟ್ಟವರು. ಸಾಲವನ್ನು ಕೊಟ್ಟವರು. ಗೂಡ್ಸ್, ಸರಕುಗಳು. ಗೂಡ್ಸ್, ಸರಕುಗಳು. ಪರ್ಚೇಜ್, ಪರ್ಚೇಜಸ್ ಅಂದರೆ ಖರೀದಿಗಳು ಅಂತ ಕರೀತಾರೆ. ಪರ್ಚೇಜ್ ಅಂದರೆ ಖರೀದಿ ಮಾಡಿ ಸಾಕು. ಪರ್ಚೇಜ್, ಪರ್ಚೇಜ್ ಅಷ್ಟೇ ಮಾಡಿ ಸಾಕು. ಪರ್ಚೇಜ್ ಖರೀದಿ. ಸೇಲ್ಸ್ ಅಂದರೆ ಮಾರಾಟ. ಸ್ಟಾಕ್, ಇದಕ್ಕೆ ಸಂಗ್ರಹ ಅಂತ ಕರಿಬೋದು. ಸಂಗ್ರಹ. ಪ್ರಾಫಿಟ್ ಅಂದರೆ ಲಾಭ. ಪ್ರಾಫಿಟ್ ಅಂದರೆ ಲಾಭ. ಗೇನ್ ಅಂದರೆ ಲಾಭಾಂಶ. ಗೇನ್ ಅಂದರೆ ಲಾಭಾಂಶ. ಗೇನ್ ಮೀನ್ ಲಾಭಾಂಶ. ಎಕ್ಸ್ಪೆನ್ಸಿಸ್ ಅಂದರೆ ಖರ್ಚುಗಳು. ಲಾಸ್ ಅಂದರೆ ನಷ್ಟ. ಲಾಸ್ ಅಂದರೆ ನಷ್ಟ. ಎಕ್ಸ್ಪೆಂಡಿಚರ್, ಖರ್ಚು ವೆಚ್ಚಗಳು. ವೆಚ್ಚಗಳು ಅಂತ ಕರೀತಾರೆ. ಎರಡೂ ಅಷ್ಟೇ, ಎಕ್ಸ್ಪೆನ್ಸಸ್ ಮತ್ತು ಎಕ್ಸ್ಪೆಂಡಿಚರ್ ಒಂದೇ ಥರ ಬರುತ್ತೆ, ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ಎಕ್ಸ್ಪೆಂಡಿಚರ್ ಅಂದರೆ ವೆಚ್ಚಗಳು. ರೆವಿನ್ಯೂ, ಆದಾಯ. ರೆವಿನ್ಯೂ ಅಂದರೆ ಆದಾಯ. ಡಿಸ್ಕೌಂಟ್, ಡಿಸ್ಕೌಂಟ್ ಅಂದರೆ ರಿಯಾಯಿತಿ. ಡಿಸ್ಕೌಂಟ್ ಅಂದರೆ ರಿಯಾಯಿತಿ. ಔಚರ್, ಔಚರ್ಗೆ ಏನಂತ ಕರೀತಾರೆ? ದಾಖಲೆಗಳು ಅಂತ ಕರಿಬೋದು, ಅಥವಾ ರಸೀದಿ. ರಶೀದಿಗಳು ಅಂತ ಕರೀತಾರೆ. ಔಚರ್ಗೆ ರಶೀದಿ ಅಥವಾ ದಾಖಲೆಗಳು ಅಂತ. ದಾಖಲೆ ಏನು ಬೇಡ, ರಶೀದಿ ಅಂತ ಬರ್ಕೊಳ್ಳಿ ಸರ್. ರಶೀದಿಗಳು. ಸರ್ ಏನು ಸರ್ ಎಲ್ಲ ಬರೆಸಿದ್ದೀರಾ, ಏನು ಕತೆ ಇದು? ಇವೆಲ್ಲ ಬರೆಸಿದ್ರೆ ಇದ್ರ ಕನ್ನಡ ಅರ್ಥ ಬರೆಸಿದ್ರೆ ಇದು ಯಾಕೆ ನಮಗೆ ಬಂತು ಅಂತ ಕೇಳಿದ್ರೆ, ಇದು ಬೇಸಿಕ್ ಟರ್ಮ್ಸ್ ಇನ್ ಅಕೌಂಟಿಂಗ್. ಅಕೌಂಟಿಂಗ್ ನೀವು ಕಲಿಬೇಕಂದ್ರೆ, ಅಕೌಂಟಿಂಗ್ನ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಈ ಬೇಸಿಕ್ನ ನೀವು ಫಸ್ಟು ಅರ್ಥ ಮಾಡ್ಕೊಳ್ಬೇಕು. ಇವತ್ತನ್ನೆಲ್ಲ ಏನು ಮಾಡಬೇಕಪ್ಪ ಅಂದರೆ ಇದ್ರ ಮೀನಿಂಗು, ಇದರಲ್ಲಿ ಏನು ಟೈಪ್ಸ್ ಬರ್ತಾವೆ ಆ ಟೈಪ್ಸ್ಗಳನ್ನ ಏನು ಮಾಡ್ಕೋಬೇಕು, ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಏನು ಮಾಡ್ತೀನಿ, ನೋಟ್ಸನ್ನು ನಿಮ್ಗೆ ಆಮೇಲೆ ಕೊಡ್ತೀನಿ. ಇದನ್ನು ಎಕ್ಸ್ಪ್ಲೈನ್ ಮಾತ್ರ ಮಾಡ್ತೀನಿ ನಾನು. ಇದರ ಬಗ್ಗೆ ಇಂಗ್ಲೀಷ್ ಏನು ಹೇಳಲ್ಲ, ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಂಟಿಟಿ ಅಂದರೆ ಏನು? ಎಂಟಿಟಿ ಅಂದರೆ ಇದೊಂದು ಟೈಪ್ ಆಫ್ ಎ ಬಿಸ್ನೆಸ್ ಆರ್ಗನೈಜೇಷನ್, ಒಂದು ಸಂಸ್ಥೆ. ಎಂಟಿಟಿ ಅಂದ್ರೇನು? ಒಂದು ಸಂಸ್ಥೆ. ಈ ಸಂಸ್ಥೆ ಏನು ಮಾಡುತ್ತೆಪ್ಪ ಅಂದರೆ ಎಲ್ಲ ಟೈಪ್ ಆಫ್ ಟ್ರಾನ್ಸಾಕ್ಷನನ್ನು ಮಾಡುತ್ತೆ. ಸಂಸ್ಥೆ ನೋಡಿದ್ದೀರಾ ಎಲ್ಲರೂ? ಬಿಸ್ನೆಸ್ ನೋಡಿದ್ದೀರಾ? ಸಣ್ಣ ಪುಟ್ಟ ಅಂಗಡಿ ಅಂತ ಹೇಳ್ತಿಲ್ಲ ನಾನು, ದೊಡ್ಡ ದೊಡ್ಡ ಅಂಗಡಿ ಈ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ನೋಡ್ತೀರಾ? ಫ್ಯಾಕ್ಟ್ರಿಲಿ ಏನೇನಿರುತ್ತೆ? ದೊಡ್ಡ ಫ್ಯಾಕ್ಟ್ರಿ. ಈಗ ಇಮ್ಯಾಜಿನ್ ಮಾಡ್ಕೊಳ್ರಿ, ನಿಮ್ಮ ಮನಸ್ಸಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ರಿ. ಹಾಂ, ನಿಮ್ಮ ಕಣ್ಣು ಮುಂದೆ ಏನು ಬಂತು? ಒಂದು ಫ್ಯಾಕ್ಟ್ರಿ ಬಂತು. ಅದು ಬರಲ್ಲ, ನಾವೇ ಫ್ಯಾಕ್ಟ್ರಿ ಹತ್ರ ಹೋಗಿರ್ತೀವಿ ಅಲ್ವಾ? ಫ್ಯಾಕ್ಟ್ರಿ ಹತ್ರ ಹೋಗಿದ ತಕ್ಷಣ ದೊಡ್ಡ ಕಟ್ಟಡ ಏನು ಕಾಣಿಸುತ್ತೆ? ಫಸ್ಟು ದೊಡ್ಡ ಕಟ್ಟಡ, ಬಿಲ್ಡಿಂಗ್ ಇರುತ್ತೆ. ಅಕ್ಕಪಕ್ಕ ಲಾರಿಗಳು ಇರ್ತವೆ. ಒಂದು ಫ್ಯಾಕ್ಟ್ರಿ ಅಂದರೆ ಈಗ ಶುಗರ್ ಫ್ಯಾಕ್ಟ್ರಿ ತಗೋಣ. ಶುಗರ್ ಫ್ಯಾಕ್ಟ್ರಿಗೆ ಏನು ಜಾಸ್ತಿ ಹೋಗ್ತವೆ? ಟ್ರ್ಯಾಕ್ಟರ್ಗಳು. ಎಲ್ಲ ಕಬ್ಬನ್ನು ಏರ್ಕೊಂಡು ಏನು ಮಾಡ್ತವೆ? ಟ್ರ್ಯಾಕ್ಟರ್ಗಳು ಹೋಗ್ತವೆ, ಲಾರಿಗಳು ಹೋಗ್ತವೆ. ಆಮೇಲೆ ಒಳಗಡೆಯಿಂದ ಹೊರಗೆ ಬರುತ್ತಿರ್ತವೆ, ಹೊರಗಡೆಯಿಂದ ಒಳಗೆ ಹೋಗ್ತಿರ್ತವೆ. ಅಲ್ಲೇನೋ ಮಷಿನರೀಸ್ ಇರ್ತವೆ, ವರ್ಕರ್ಸ್ ಇರ್ತಾನೆ. ಫ್ಯಾಕ್ಟ್ರಿಯಿಂದ ಹೋಗ್ತಾ ಇರುತ್ತೆ. ನೋಡಿದ್ದೀರಾ ಫ್ಯಾಕ್ಟ್ರಿಗಳನ್ನ? ಸೊ ನೆನಪು ಬಂತ? ಎಂಟಿಟಿ ಅಂದರೆ ಏನು? ಈ ಥರ ನೆನಪು ಮಾಡ್ಕೋಬೇಕು. ಎಂಟಿಟಿ ಅಂದರೆ ಒಂದು ಫರ್ಮ್, ಒಂದು ಬಿಸ್ನೆಸ್ ಆರ್ಗನೈಜೇಷನ್, ಒಂದು ಸಂಸ್ಥೆ. ಅರ್ಥ ಆಯ್ತಾ? ಸೊ ಅದಕ್ಕೆ ಎಂಟಿಟಿ ಅಂತ ಕರಿತೀವಿ. ಇವ್ರು ಏನು ಹೇಳಿದ್ದಾರೆ? ಎಂಟಿಟಿ ಮೀನ್ಸ್ ಎ ಥಿಂಗ್ ದ್ಯಾಟ್ ಹ್ಯಾಸ್
ಎಂಟಿಟಿ ಮೀನ್ಸ್ ಎ ಥಿಂಗ್ ದಟ್ ಹ್ಯಾಸ್ ಡೆಫಿನಿಟ್ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್. ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್ ಅಂದ್ರೇನು? ಎಕ್ಸಿಸ್ಟೆನ್ಸ್ ಇರುವಂಥ ಒಂದು ಆಸ್ತಿ ಆಗಿರೋ ಒಂದು ಅಸೆಟ್ ಆಗಿರ್ಬೋದು. ಎಂಟಿಟಿ ಅಂದರೆ ಏನಿದೆ? ಎಕ್ಸಿಸ್ಟೆನ್ಸ್ ಇರುತ್ತೆ. ಎಕ್ಸಿಸ್ಟೆನ್ಸ್ ಅಂದರೆ ಇರುವಂಥದ್ದು. ಮುಂದೆ ನೋಡಿ, ಬಿಸ್ನೆಸ್ ಕನ್ಸರ್ನ್ ಎಂಜಾಯ್ಸ್ ಎ ಸೆಪ್ರೇಟ್ ಎಕ್ಸಿಸ್ಟೆನ್ಸ್ ಫ್ರಮ್ ದಿ ಇಟ್ಸ್ ಓನರ್ಸ್. ಸೊ ನಿಮಗೆ ಫಸ್ಟ್ ಪಿ ಯು ಸಿಲಿ ಮುಂದೆ ಬರುತ್ತೆ, ಕಾನ್ಸೆಪ್ಟ್ಗಳು ಬರ್ತವೆ, ಅಕೌಂಟಿಂಗ್ ಕಾನ್ಸೆಪ್ಟ್ ಬರ್ತವೆ. ಆ ಕಾನ್ಸೆಪ್ಟಲ್ಲಿ ಹೇಳ್ತೀನಿ ಎಂಟಿಟಿ ಮತ್ತು ಓನರ್ಸ್ಗೆ ಏನು ಡಿಫ್ರೆಂಟ್ ಇರುತ್ತೆ. ಸೊ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನಾನು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಯಾವುದೋ ಒಂದು 10 ಲಕ್ಷ ಹಾಕಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗಾದರೆ ಆ ಬಿಸ್ನೆಸ್ಸು ಮತ್ತು ನಾನು ಒಂದೇನಾ ಅಥವಾ ಬೇರೆ ಬೇರೆನಾ? ಒಂದೇನಾ? ಇಲ್ಲ, ಬೇರೆ ಬೇರೆ. ಬಿಸ್ನೆಸ್ಸೇ ಬೇರೆ ಆಗುತ್ತೆ, ಓನರ್ಸೇ ಬೇರೆ ಆಗ್ತಾರೆ. ಓನರ್ಸು ಬಿಸ್ನೆಸ್ಸಲ್ಲಿ ದುಡ್ಡು ಹಾಕ್ತಾರೆ, ಬಿಸ್ನೆಸ್ ಮಾಡುತ್ತೆ ಓನರ್ಗೆ ಲಾಭ ಕೊಡುತ್ತೆ. ಸೊ ದುಡ್ಡು ಕೊಟ್ಟಿದ ತಕ್ಷಣ ಲಾಭ ಕೊಟ್ಟು, ಇದು ಒಂದು ಟೈಪ್ ಆಫ್ ಬಿಸ್ನೆಸ್. ಬಿಸ್ನೆಸ್ಸೇ ಬೇರೆ, ಓನರ್ಸೇ ಬೇರೆ. ಇದು ಎಲ್ಲಿ ಬರುತ್ತಪ್ಪ ಅಂದರೆ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟಲ್ಲಿ ಬರುತ್ತೆ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಪೀರಿಯಡ್ ಹೇಳ್ಕೊಡ್ತೀನಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡಿ. ಇಷ್ಟೇ ತಿಳ್ಕೊಳ್ಳಿ, ಎಂಟಿಟಿ ಅಂದರೆ ಏನು? ಒಂದು ಎಕ್ಸಿಸ್ಟೆನ್ಸ್ ಇರುತ್ತೆ. ಸೊ ದೊಡ್ಡ ಕಟ್ಟಡ ಇರುತ್ತೆ, ಬಿಲ್ಡಿಂಗ್ಸ್ ಇರ್ತವೆ, ಎಲ್ಲ ವೆಹಿಕಲ್ಸ್ ಇರ್ತವೆ, ಒಂದು ದೊಡ್ಡ ಸಾಮ್ರಾಜ್ಯ ಇರುತ್ತೆ ಅಲ್ಲಿ. ಅಂದರೆ ಬಿಸ್ನೆಸ್ ಸಾಮ್ರಾಜ್ಯ ಹೇಳ್ತಿದ್ದೀನಿ. ಆಮೇಲೆ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಸೊ ಬಿಸ್ನೆಸ್ಸಲ್ಲಿ ಆಗಿರುವಂಥ ಟ್ರಾನ್ಸಾಕ್ಷನ್. ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಲಾಸ್ಟ್ ಟೈಮ್ ಕೊಟ್ಟಿದ್ದೆ, ಇನ್ನೊಂದು ಸರಿ ಕೊಡ್ತೀನಿ. ನನ್ನ ಹತ್ರ ಒಂದು ರೇಡಿಯೋ ಇದೆ. ಏನಿದೆ? ಒಂದು ರೇಡಿಯೋ ಇದೆ. ನಾನು ಎಷ್ಟಕ್ಕೆ ತಂದಿದ್ದೆಪ್ಪ ಅಂದರೆ ಅದನ್ನು 1,000 ರೂಪಾಯಿ ಕೊಟ್ಟು ರೇಡಿಯೋ ತಂದಿದ್ದೆ. ಯಾವಾಗ ತಂದಿದ್ದೆ? 2015ರಲ್ಲಿ ತಂದಿದ್ದೆ. ಈ ರೇಡಿಯೋವನ್ನು ನಾನು ಎ ಅಂತ ತಿಳ್ಕೊಳ್ಳೋಣ. ಈ ರೇಡಿಯೋನ ನನ್ನ ಫ್ರೆಂಡು ಬಿಗೆ ಮಾರಾಟ ಮಾಡಿದೆ. ಎಷ್ಟಕ್ಕೆ ಮಾರಾಟ ಮಾಡಿದೆ? 1500 ರೂಪಾಯಿಗೆ ಮಾರಾಟ ಮಾಡಿದೆ. 1500 ರೂಪಾಯಿಗೆ ಮಾರಾಟ ಮಾಡಿದೆ. ಹಾಗಾದರೆ ನಾನು ಕೇಳುವಂಥ ಕ್ವಶನ್, ಇದು ಬಿಸ್ನೆಸ್ ಟ್ರಾನ್ಸಾಕ್ಷನ್ನ? ಇದು ಬಿಸ್ನೆಸ್ ಟ್ರಾನ್ಸಾಕ್ಷನ್ನ? ನಿಮಗೆ ಕೇಳಿದೆ, ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇದು ಅಲ್ಲ ಅಥವಾ ಎಸ್? ನೋ ಆರ್ ಎಸ್? ಯಾವುದಾದ್ರು ಹೇಳಿ. ಎಸ್ ಆರ್ ನೋ? ಯಾಕೆ? ವೈ ಇಟ್ ಈಸ್ ನಾಟ್ ಬಿಸ್ನೆಸ್ ಟ್ರಾನ್ಸಾಕ್ಷನ್? ಬಿಕಾಸ್ ವಿ ಆರ್ ನಾಟ್ ಇನ್ ಬಿಸ್ನೆಸ್. ಅಂದರೆ ಬಿಸ್ನೆಸ್ಸಲ್ಲಿ ನಾವು ಇಲ್ಲ. ಬಿಸ್ನೆಸ್ಸಲ್ಲಿ ಇದ್ಕೊಂಡು ಬಿಸ್ನೆಸ್ನ ಮಾಡಿದರೆ ಅದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗುತ್ತೆ. ನಾನು ರೇಡಿಯೋ ಹಳೆ ವಸ್ತು, ಇದು 2015ರಲ್ಲಿ ಖರೀದಿ ಮಾಡಿದ್ದೆ. ನಾನು ಪರ್ಸ್ನಲ್ ಯೂಸ್ಗೋಸ್ಕರ ನಾನು ಖರೀದಿ ಮಾಡಿದ್ದೆ. ನಾನೇನು ಮಾಡ್ತಾಯಿದ್ದೀನಿ? ಅದನ್ನು ಮಾರಾಟ ಮಾಡಿದೆ. 1500 ಆ್ಯಕ್ಸೆಪ್ಟ್ ಮಾಡ್ತೀನಿ. ಐ ಹ್ಯಾವ್ ಗಾಟ್ 500 ಎಕ್ಸ್ಟ್ರಾ. ಅಂದರೆ ಎಕ್ಸ್ಟ್ರಾ 500 ರೂಪಾಯಿ ನಾನು ತೆಗೆದುಕೊಂಡೆ. 5 ರೂಪಾಯಿ ಬಂತು, ಪ್ರಾಫಿಟ್ ಬಂತು. ಆದರೆ ಇದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಲ್ಲ. ಬಿಸ್ನೆಸ್ ಯಾವಾಗಿರುತ್ತೆ? ಎವ್ರಿ ಡೇ ಇರುತ್ತೆ. ಪ್ರತಿ ಡೇ ಬಿಸ್ನೆಸ್ ನಡೀತಾ ಇರಬೇಕು. ಅಲ್ಲಿ ಒಂದು ಎಂಟಿಟಿ ಇರಬೇಕು. ಆ ಎಂಟಿಟಿ ಒಳಗಡೆ ಏನಾಗ್ತಾವಪ್ಪ ಅಂದರೆ ಒಂದು ಟ್ರಾನ್ಸಾಕ್ಷನ್ ಆಗುತ್ತೆ. ಆ ಟ್ರಾನ್ಸಾಕ್ಷನ್ ಒಳಗೆ ನಾವು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ನಾನು 1,000 ರೇಡಿಯೋನ ಹಾಗೆ ಕೊಟ್ಟಿದ್ರೆ 1500 ರೂಪಾಯಿ ಆಮೇಲೆ ಕೊಡ್ತೀನಿ ಅಂದ, ಅವಾಗ ಏನಾಗುತ್ತೆ? ಅದು ಉದ್ರಿ ಟ್ರಾನ್ಸಾಕ್ಷನ್ ಆಗುತ್ತೆ, ಉದ್ರಿ ವಹಿವಾಟು. ಇಲ್ಲಿ 2 ಥರ ಟ್ರಾನ್ಸಾಕ್ಷನ್ ಬರ್ತವೆ. ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್, ಒಂದು ಕ್ರೆಡಿಟ್ ಟ್ರಾನ್ಸಾಕ್ಷನ್. ಕ್ಯಾಶ್ ಅಂದರೆ ಹಣ ಕೊಟ್ಟು ಖರೀದಿ ಮಾಡ್ಬೋದು, ಅಥವಾ ಅವನು ಹಣ ಕೊಡೋದೇನು ಖರೀದಿ ಮಾಡೋದು. ಪರ್ಚೇಜು, ಸೇಲ್ಸಲ್ಲೂ ಮತ್ತು ಪರ್ಚೇಜಲ್ಲಿ ಕ್ಯಾಶ್ ಪರ್ಚೇಜು, ಕ್ರೆಡಿಟ್ ಪರ್ಚೇಜು, ಕ್ಯಾಶ್ ಸೇಲ್ಸು, ಕ್ರೆಡಿಟ್ ಸೇಲ್ಸು. ಈ ಥರ ಸೇಲ್ಸು ಮತ್ತು ಪರ್ಚೇಜಲ್ಲಿ ಉದ್ರಿ ಯಾವಾಗತ್ತೆ? ಒಂದು ಮಾರಾಟ ಮಾಡ್ಬೋದು, ಇಲ್ಲ ಒಂದು ಖರೀದಿ ಮಾಡೋದು. ಒಂದು ಮಾರಾಟ ಮಾಡ್ಬೋದು ಅಥವಾ ಒಂದು ಖರೀದಿ ಮಾಡಿದಾಗ ಉದ್ರಿ ಆಗುತ್ತೆ. ಓಕೆ, ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಕ್ಯಾಪಿಟಲ್. ಸರ್ ಏನಿದು ಕ್ಯಾಪಿಟಲ್? ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಅಲ್ಲೇನು ಮಾಡ್ಬೇಕು? ನಾವು ಬಂಡವಾಳವನ್ನು ಹಾಕಬೇಕಾಗತ್ತೆ. ಈಗ ನೀವು ಒಂದು ಕಿರಾಣಿ ಅಂಗಡಿನ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀರಾ. ಡೈರೆಕ್ಟ್ಲಿ ಹೋಗಿ ಒಂದು ಕಿರಾಣಿ ಅಂಗಡಿ ಸ್ಟಾರ್ಟ್ ಮಾಡಿಬಿಡ್ತೀರಾ? ಒಳಗೆ ಬಂಡವಾಳ ಬೇಕು ತಾನೆ? ಅಲ್ಲಿ ಮಷಿನರಿ ಬೇಕು, ಫರ್ನಿಚರ್ಸ್ ಬೇಕು, ಅಲ್ಲಿ ಸಾಮಾನ್ಸ್ ಇರ್ತಾವಲ್ಲ ಅವೆಲ್ಲ ಬೇಕು. ಆಮೇಲೆ ಇವೆಲ್ಲ ತಂದು ನೀವು ಇಟ್ಟು ಆಮೇಲೆ ಮಾರಾಟ ಮಾಡಬೇಕಾಗುತ್ತೆ. ಡೈರೆಕ್ಟ್ಲಿ ಹೋಗಿ ಒಂದು ಕಿರಾಣಿ ಅಂಗಡಿನ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಆಗಲ್ಲ. ಸೊ ಅಲ್ಲಿ ಏನು ಬೇಕಾಗತ್ತೆ? ಕ್ಯಾಪಿಟಲ್ ಬೇಕಾಗತ್ತೆ, ಹಣ ಬೇಕಾಗತ್ತೆ, ಬಂಡವಾಳ ಬೇಕಾಗತ್ತೆ. ಈಗ ನನ್ನ ಜೋಬಲ್ಲಿ ಒಂದು 10 ಲಕ್ಷ ರೂಪಾಯಿ ಇದೆ, ಅದು ಬಂಡವಾಳ ಆಗುತ್ತಾ? ಯಾವಾಗ ಬಂಡವಾಳ ಅಂತ ಕರಿತೀವಿ? ಯಾರು ಹೇಳ್ತೀರಾ? ನನ್ನ ಜೋಬಲ್ಲಿ 10 ಲಕ್ಷ ರೂಪಾಯಿ ಇದ್ದಾವೆ, ಅದು ಬಂಡವಾಳನಾ? ಆಗಲ್ಲ. ನಾನು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ಹಾಕುವ ಅಮೌಂಟ್ಗೆ ಏನಂತ ಕರಿತೀವಿ? ಬಂಡವಾಳ ಅಂತ ಕರಿತೀವಿ. ನನ್ನ ಜೇಬಲ್ಲಿ ಹಣ ಇದ್ದರೆ ಅದು ಬಂಡವಾಳ ಅಲ್ಲ, ಅದು ಕ್ಯಾಶ್ ಆಗುತ್ತೆ. ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಮೌಂಟ್ ಇನ್ವೆಸ್ಟ್ ಮಾಡಿದರೆ ಅದು ಬಂಡವಾಳ ಆಗುತ್ತೆ. ಅಂಡರ್ಸ್ಟ್ಯಾಂಡ್ ಆಯಿತಾ? ಬಂಡವಾಳ ಯಾವಾಗ ಕ್ರಿಯೇಟ್ ಆಗುತ್ತೆ? ವೆನ್ ವಿ ಹ್ಯಾವ್ ಟು ಸ್ಟಾರ್ಟ್ ಎ ನ್ಯೂ ಬಿಸ್ನೆಸ್. ವೆನ್ ವಿ ಹ್ಯಾವ್ ಟು ಸ್ಟಾರ್ಟ್ ಎ ನ್ಯೂ ಬಿಸ್ನೆಸ್, ದ್ಯಾಟ್ ಟೈಮ್ ದ ಕ್ಯಾಪಿಟಲ್ ಈಸ್ ಏನಾಗುತ್ತೆ? ಬಂಡವಾಳ ಅಂತ ಆಗುತ್ತೆ, ಕ್ಯಾಪಿಟಲ್ ಆಗುತ್ತೆ. ಸೊ ನೆಕ್ಸ್ಟು ಡ್ರಾಯಿಂಗ್ಸ್. ಈಗ ಸಿಂಪಲ್ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತೀನಿ.
ಏನಿದು ಒಂದು ಮನೆ ಅಲ್ಲ, ಸಿಂಪಲ್ ಏನು ಮಾಡೋಣ, ಒಂದು ಬಿಸ್ನೆಸ್ ಅಂತ ಹೇಳ್ಕೋಣ. ನಿಮ್ಗೆಲ್ಲರಿಗೂ ಬಿಸ್ನೆಸ್ ಸ್ಟಡಿ ಅಂತ ಒಂದು ಸಬ್ಜೆಕ್ಟ್ ಇದೆ, ನೆನಪಿದೆಯಾ? ಇದೆ ತಾನೇ? ಸೊ ಅದರಲ್ಲಿ 2ನೇ ಚಾಪ್ಟ್ರಲ್ಲಿ ವ್ಯವಹಾರ ಸಂಘಟನೆಯ ಪ್ರಕಾರಗಳು ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಹೇಳಿದಾರಾ ಅಥವಾ ಹೇಳ್ತಿದ್ದಾರಾ? ಈಗ ಸ್ಟಾರ್ಟ್ ಮಾಡಿದಾರೆ. ಅದರಲ್ಲಿ ಏಕ ವ್ಯಕ್ತಿ ಮಾಲೀಕತ್ವ, ಪಾಲುದಾರಿಕೆ, ಆಮೇಲೆ ಹಿಂದೂ ಅವಿಭಕ್ತ ಕುಟುಂಬ, ಆಮೇಲೆ ನೆಕ್ಸ್ಟು ಹಿಂದೂ ಅವಿಭಕ್ತ ಕುಟುಂಬ ಆಗಿದ ತಕ್ಷಣ ಸಹಕಾರಿ ಸಂಘಗಳು ಮತ್ತು ಕೂಡು ಬಂಡವಾಳ ಸಂಸ್ಥೆಗಳು ಅಂತ ಬರ್ತವೆ. ಈಗ ನಾನು ಯಾವ್ದು ತೊಗೊಳ್ತಿದ್ದೀನಪ್ಪ ಅಂದರೆ ಪಾಲುದಾರಿಕೆ ತೊಗೊಳ್ತಾ ಇದ್ದೀನಿ. ಏನು ತೊಗೊಳ್ತಾ ಇದ್ದೀನಿ? ಪಾಲುದಾರಿಕೆ. ಎ ಮತ್ತು ಬಿ ಅಂತ ಇಬ್ಬರು ಜನ ಇದ್ದಾರೆ. ಇವನು 10 ಲಕ್ಷ ಅಮೌಂಟ್ ಹಾಕಿದ್ದಾನೆ, ಇವನು 10 ಲ್ಯಾಕ್ ರುಪೀಸ್ ಅಮೌಂಟ್ ಹಾಕಿದ್ದಾನೆ. ಟೋಟಲ್ ಬಂಡವಾಳ ಎಷ್ಟಾಯಿತು? ಕ್ಯಾಪಿಟಲ್ ಇಲ್ಲಿ 20 ಲ್ಯಾಕ್. ಬಂಡವಾಳ ಎಷ್ಟು ಕ್ರಿಯೇಟ್ ಆಯಿತು? 20 ಲ್ಯಾಕ್. ಈಗ ಬಿ ಅನ್ನೋ ವ್ಯಕ್ತಿ, ಯಾರು? ಬಿ ಅನ್ನೋ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂದ್ರೆ ನೋಡಿ, ಬಿ ಅನ್ನೋ ವ್ಯಕ್ತಿ ಮಗ, ಯಾರು? ಅವನ ಮನೆ ಇರುತ್ತೆ ಇಲ್ಲಿ, ಇದು ಬಿ ಹೋಮ್, ಇದು ಅವನ ಮನೆಯಿಂದ ಇನ್ನೊಂದು ರೋಡ್ ಇರುತ್ತೆ. ಆ ರೋಡಲ್ಲಿ ಅವನ ಮಗ ಆಟ ಆಡ್ತಿರ್ಬೇಕಾದ್ರೆ ಒಂದು ಕಾರು ಜೋರಾಗಿ ಬಂದು ಅವನ ಮೇಲೆ ಹಾದು ಹೋಗ್ಬಿಡುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಬಿ ಯ ಮಗ ಅವನ ಮನೆ ಹೊರಗಡೆ ರೋಡಲ್ಲಿ ಆಟ ಆಡ್ತಿರ್ತಾನೆ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಸಡನ್ನಾಗಿ ಒಂದು ಕಾರ್ ಬಂದುಬಿಟ್ಟು ಆ ಬಿ ಯ ಮಗನ ಕಾಲ್ ಮೇಲೆ ಹಾದು ಹೋಗ್ಬಿಡುತ್ತೆ, ಅವನ ಕಾಲು ಮುರಿದ್ಬಿಡುತ್ತೆ. ಬಿ ಹತ್ರ ದುಡ್ಡಿಲ್ಲ, ಏನಿಲ್ಲ? ಬಿ ಹತ್ರ ದುಡ್ಡಿಲ್ಲ. ಬ್ಯಾಂಕಿಗೆ ಹೋಗಿ ಬರ್ತೀನಿ ಅಂದರೆ ಬ್ಯಾಂಕಿಗೆ ಹೋಗಿ ಕ್ಯೂ ಹಚ್ಚಿ ಆಮೇಲೆ ಬಂದು ತೊಗೊಳಕ್ಕೆ 1 ಅವರ್ ಮೇಲೆ ಆಗುತ್ತೆ. ATM ಕೂಡ ತಂದಿಲ್ಲ, ಮನೇಲೈತಿ. ಈಗ ಅರ್ಜೆಂಟಲ್ಲಿ ಎಲ್ಲಿ ತೊಗೊಂಡು ಹೋಗ್ತಾನೆ ದುಡ್ಡು? ಯಾರು ಹೇಳ್ತೀರಾ? ಎಲ್ಲಿಂದ ತೊಗೊಂಡು ಹೋಗ್ತಾನೆ ದುಡ್ಡು? ಬ್ಯಾಂಕಿಂದ ಹಣ ಸಿಗಲಿಲ್ಲ, ಅವನ ಹತ್ರ ATM ಕೂಡ ಇಲ್ಲ. ಎಲ್ಲಿಂದ ತೊಗೊಂಡು ಹೋಗ್ತಾನೆ? ಎ ಹತ್ರ ಅಲ್ಲ, ಬಿಸ್ನೆಸ್ಸಿಂದ ತೊಗೊಂಡು ಹೋಗ್ತಾನೆ. ಈ ಬಿಸ್ನೆಸ್ಸಲ್ಲಿ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದೆ ನಾನು? 10 ಲ್ಯಾಕ್. ಈ 10 ಲ್ಯಾಕ್ದಂದು 2 ಲಕ್ಷ ಅಮೌಂಟ್ನ ತೊಗೊಂಡು ಹೋಗ್ತಾನೆ, 2 ಲ್ಯಾಕ್ ರುಪೀಸ್ ಅಮೌಂಟ್ನ ತೊಗೊಂಡು ಹೋದ. ಅರ್ಥ ಆಗ್ತಿದೆಯಾ? ತಾನು ಹಾಕಿದ ಬಂಡವಾಳದಿಂದ ಅಮೌಂಟನ್ನು ತೆಗೆದುಕೊಂಡು ಮನೆಗೆ ಹೋದ. ಇದಕ್ಕೆ ನಾವೇನಂತ ಕರಿತೀವಿ? ಡ್ರಾವಿಂಗ್. ಏನಂತ ಕರಿತೀವಿ? ಡ್ರಾಯಿಂಗ್. ಇವನು ಒಂದು ಆಫೀಸ್ನಾಗ ಒಂದು ಟೇಬಲ್ ಹತ್ರ ಕೂತಿದ್ದಾನೆ. ಈ ಟೇಬಲ್ಗೆ ಏನಿರ್ತವೆ? ಡ್ರಾಗಳು ಇರ್ತವೆ. ನೆನಪಿದೆಯಲ್ಲ? ಎಲ್ಲ ಇರ್ತವೆ ತಾನೇ? ಡ್ರಾನ ಎಳ್ದ, ಹಣ ತೊಗೊಂಡ, ಮನೆಗೆ ಹೋದ. ಅರ್ಥ ಆಯ್ತಾ? ಸಿಂಪಲ್. ಡ್ರಾ ತೊಗೊಂಡು ಮನೆಗೆ ಹೋಗೋದು, ಡ್ರಾ ತೆಗೆದುಕೊಳ್ಳೋದು, ಮನೆಗೆ ಹೋಗೋದು. ಇದಕ್ಕೇನಂತ ಕರಿತೀವಿ? ಡ್ರಾಯಿಂಗ್ ಅಂತ ಕರಿತೀವಿ. ತಮ್ಮ ಸ್ವಂತ ಬಿಸ್ನೆಸ್ಸಿಂದ ಅವನು ಪಾಲುದಾರ ಆಗಲಿ, ಏಕ ವ್ಯಕ್ತಿ ಆಗಲಿ, ಯಾವುದೇ ಒಂದು ಸಂಸ್ಥೆ ಆಗಿರಲಿ, ಆ ಸಂಸ್ಥೆಯಿಂದ ಒಬ್ಬ ವ್ಯಕ್ತಿ ತಾನು ಹಾಕಿದ ಬಂಡವಾಳದಿಂದ ಹಣವನ್ನು ತೆಗೆದುಕೊಂಡು ಮನೆಗೆ ಹೋದರೆ ಅದಕ್ಕೆ ಡ್ರಾಯಿಂಗ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸರ್, ಹಾಗಾದರೆ ಅಮೌಂಟ್ ಯಾವಾಗ ಕೊಡ್ತಾನೆ ವಾಪಸ್? 2 ದಿವಸ ಬಿಟ್ಟು ಕೊಡ್ಬೋದು, 4 ದಿವಸ ಬಿಟ್ಟು ಕೊಡ್ಬೋದು, 1 ತಿಂಗಳು ಬಿಟ್ಟು ಕೊಟ್ಟ ಅಂದರೆ ಇಲ್ಲಿ ಇಂಟ್ರೆಸ್ಟ್ ಕಟ್ಟಬೇಕಾಗತ್ತೆ. ಇವನು 2 ಲಕ್ಷಕ್ಕೆ ಅದು ಎಷ್ಟು % ಇಂಟ್ರೆಸ್ಟ್ ಇರುತ್ತಲ್ಲ ಅದನ್ನ ಇಂಟ್ರೆಸ್ಟ್ ಕೊಟ್ಟು ವಾಪಸ್ ಕೊಡಬೇಕಾಗತ್ತೆ. ಅದು ಸಂಸ್ಥೆಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಅರ್ಥ ಆಯ್ತಾ? ಡ್ರಾಯಿಂಗ್ ಅಂದರೆ ಏನಾಯ್ತು? ಒನ್ ಆಫ್ ದಿ ಬಿಸ್ನೆಸ್ ಮ್ಯಾನ್ ವಿತ್ಡ್ರಾ ದಿ ಸಮ್ ಅಮೌಂಟ್ ಆಫ್ ದಿ ಬಿಸ್ನೆಸ್ ಸಮ್ ಅಮೌಂಟ್ ಏನು ಮಾಡ್ತಾನೆ? ಬಿಸ್ನೆಸ್ಸಿಂದ ವಿತ್ಡ್ರಾ ಮಾಡ್ತಾನೆ. ದಟ್ ಈಸ್ ಕಾಲ್ಡ್ ಡ್ರಾಯಿಂಗ್. ಅರ್ಥ ಆಯ್ತಲ್ಲ? ಡ್ರಾಯಿಂಗ್ಸ್ ಬಗ್ಗೆ ಗೊತ್ತಾಯ್ತಲ್ಲ? ಸೊ ಇವಾಗ ಏನೇನು ಕಲ್ತೀವಿ ನಾವು? ಎಂಟಿಟಿ ಬಗ್ಗೆ ಕಲ್ತೀವಿ. ಬಿಸ್ನೆಸ್ ಟ್ರಾನ್ಸಾಕ್ಷನಲ್ಲಿ 2 ಟ್ರಾನ್ಸಾಕ್ಷನ್ ಇರ್ತವೆ, ಕ್ಯಾಶು ಮತ್ತು ಕ್ರೆಡಿಟ್. ಒಂದು ಉದ್ರಿ ಇರುತ್ತೆ, ಒಂದು ಕ್ಯಾಶ್ ಕೊಟ್ಟಿರುತ್ತೆ. 3ನೇದು ಕ್ಯಾಪಿಟಲ್. ನಾವು ಯಾವಾಗ ಬಿಸ್ನೆಸ್ಸಲ್ಲಿ ಹಣ ಹಾಕ್ತೀವಿ ಅದು ಬಂಡವಾಳ ಕ್ರಿಯೇಟ್ ಆಗುತ್ತೆ. ಡ್ರಾಯಿಂಗ್ ಅಂದರೆ ಏನು? ಹಾಕಿದ ಬಂಡವಾಳದಿಂದ ಅಮೌಂಟನ್ನು ತೆಗೆದುಕೊಂಡ್ರೆ ಏನಾಗುತ್ತೆ? ಅದು ಡ್ರಾಯಿಂಗ್ ಆಗುತ್ತೆ. ಓಕೆ, ಇಲ್ಲಿ ತನಕ ಎಲ್ಲ ಕ್ರಿಯೇಟ್ ಆಯ್ತು, ನಿಮ್ಗೆ ಗೊತ್ತಾಯ್ತು. ಇನ್ನು ನೆಕ್ಸ್ಟು ಅಸೆಟ್ಗಳಿಗೆ ಬಗ್ಗೆ ಹೇಳ್ತೀನಿ. ಅಸೆಟ್ ಅಂದ್ರೇನು? ಆಸ್ತಿ. ಅಸೆಟ್ ಅಂದ್ರೇನು? ಆಸ್ತಿಗಳು. ಸರ್, ಹಾಗಾದರೆ ಯಾವ್ಯಾವ ಆಸ್ತಿಗಳಾಗ್ತವೆ? ಸಿಂಪಲ್. ಈಗ ನಿಮ್ಮ ಮನೆ ಇದೆ, ಎಲ್ಲರೂ ನಿಮ್ಮ ಮನೆಗೆ ಹೋಗ್ರಿ, ಬೇಗ ಎದ್ದು ಹೋಗ್ಬೇಡ್ರಿ. ಮೈಂಡಲ್ಲಿ ನಿಮ್ಮ ಮನೆಯೊಳಗೆ ಹೋಗಿದ್ದೀರಾ, ನಿಮ್ಮ ಮನೆ ಹಾಲ್ ಇದೆ, ಹಾಲ್ ಹತ್ರ ನಿಂತಿದ್ದೀರಾ. ಓಕೆ, ನಿಮ್ಮ ಕಣ್ಣಿಗೆ ಏನೇನು ಕಾಣ್ತಿದ್ದಾವೆ ಇಲ್ಲಿ? ಸ್ಟ್ಯಾಂಡಪ್ ಹೇಳು, ಏನೇನು ಕಾಣಿಸ್ತಾ ಇದೆ? ಯೋಚನೆ ಮಾಡು. ನಿಮ್ಮ ಮನೇಲಿ ಹೋಗಿದ ತಕ್ಷಣ ಏನು ಕಾಣಿಸುತ್ತೆ? ಏನೇನು ಆಸ್ತಿಗಳಿದಾವೆ ಇಲ್ಲಿ? ಮನ್ಸಿಗೆ ಬಂದಿದ್ದೀವಿ, ನಡೆಯುತ್ತೆ. ಟಿ ವಿ ಕಾಣಿಸ್ತು. ವೆರಿ ಗುಡ್, ಟಿ ವಿ ಕಾಣಿಸ್ತು. ಜೋರಾಗಿ ಕ್ಲಾಪ್ಸ್ ಹಾಕ್ರಿ. ಎದ್ನಿತ್ತು ಒಂದು ಕ್ವೆಶನ್ಗೆ ಆನ್ಸರ್ ಮಾಡಿದರೆ ಅದು ಕರೆಕ್ಟ್ ಆನ್ಸರ್. ತಪ್ಪಿರಲಿ ಸರಿ ಇರಲಿ, ಆನ್ಸರ್ ಮಾಡಿದರೆ ಅದು ಕರೆಕ್ಟಾ? ಓಕೆ, ಮತ್ತೇನು ಕಾಣಿಸುತ್ತೆ?
ಕುರ್ಚಿ, ವೆರಿ ಗುಡ್. ಚೇರ್ಸ್, ನೆಕ್ಸ್ಟ್. ಟೇಬಲ್, ಓಕೆ, ವೆರಿ ಗುಡ್. ನೆಕ್ಸ್ಟ್. ಫ್ಯಾನ್, ವೆರಿ ಗುಡ್. ನೆಕ್ಸ್ಟ್. ಬೇಕಾದಷ್ಟು ಇರ್ತಾರೆ. ಕೊಡು, ಹೇಳಪ್ಪ, ನೀನು ಹೇಳು. ಸ್ಟ್ಯಾಂಡಪ್, ಏನೇನು ಕಾಣಿಸುತ್ತೆ ಮನೆಗೆ ಹೋಗಿದ ತಕ್ಷಣ? ಟೇಬಲು, ಚೇರ್ಸು, ಟಿ ವಿ, ಹಾಂ, ಕರ್ಟನ್ಸ್, ಓಕೆ, ಕರ್ಟನ್ಸ್ಗಳು ಇರ್ತಾವೆ ಕಿಟಕಿಗೆ, ಓಕೆ. ನೆಕ್ಸ್ಟು ವಿಂಡೋ, ಹಾಂ, ಕುತ್ಕ. ಕ್ಲಾಸ್ ರೂಮ್, ಹೇಳಿ. ಡೋರ್, ವೆರಿ ಗುಡ್. ನೆಕ್ಸ್ಟ್. ಹಾಂ, ಟೇಬಲ್ಸ್, ಕುತ್ಕ, ಕುಡು, ಹಾಂ, ಸೋಫಾ ಸೆಟ್, ವೆರಿ ಗುಡ್. ಕ್ಲಾಪ್ಸ್ ಹಾಕಿರಿ ಜೋರ್ಲಿ. ಹೊಸ ಹೆಸರು ಬಂತು, ಸೋಫಾ ಸೆಟ್ ಹೊಸ ಹೆಸರು ಬಂತು. ನೆಕ್ಸ್ಟ್. ಮತ್ತೆ ನೆನಪು ಮಾಡ್ಕೊಡ್ರಿ, ಹೊಸದು ಇರಬೇಕು ಏನಾದರೂ. ಹಾಂ, ಕುತ್ಕ. ಹಾಂ, ಇಲ್ಲಿ ಬಂತು ಫ್ರಿಜ್, ವೆರಿ ಗುಡ್. ಕ್ಲಾಸ್ ಹಾಕಿರಿ ಜೋರಾಗಿ. ಇದನ್ನು ಬಿಟ್ಟು ಮತ್ತೆ ಬೇರೆ ಯಾರಾದ್ರೂ ಹೇಳ್ತೀರಾ? ಕುತ್ಕ. ಇದನ್ನು ಬಿಟ್ಟು ಟ್ರೆಜರಿ, ಓಕೆ, ವೆರಿ ಗುಡ್. ಮತ್ತೆ ಅರ್ಥ ಆಗ್ತಿದೆಯಾ? ನಿಮ್ಮ ಮನೆಗೆ ಹೋಗಿದ ತಕ್ಷಣ ನಿಮಗೆ ಕಣ್ಣಿಗೆ ಕಾಣಿಸುವೆಲ್ಲ ಅಸೆಟ್ ಆಗ್ತವೆ, ಹೌದಾ? ನಿಮಗೆ ಕಣ್ಣಿಗೆ ಕಾಣುವಂಥ ವಸ್ತುಗಳೆಲ್ಲ ಅಸೆಟ್ ಆಗ್ತವೆ. ರೈಟಾ ರಾಂಗ? ರಾಂಗ್. ಎಲ್ಲನೂ ಆಸ್ತಿಗಳಾಗಲ್ಲ. ಆಸ್ತಿಗಳಲ್ಲಿ ಕೆಲವೊಂದಿಷ್ಟು ಭಾಗಗಳನ್ನ ಮಾಡ್ತಾರೆ, ಅಸೆಟ್ಗಳಲ್ಲಿ ಕೆಲವೊಂದಿಷ್ಟು ಭಾಗಗಳನ್ನ ಮಾಡ್ತಾರೆ. ಆ ಅಸೆಟ್ಗಳಲ್ಲಿರೋ ಭಾಗಗಳನ್ನ ನಾನು ಬರೆಸ್ತಾ ಇದ್ದೀನಿ, ನೀವು ಕೆಳಗಡೆ ಹೆಡ್ಡಿಂಗ್ ಹಾಕೊಂಡು ಬರ್ಕೋಬೇಕು. ಅಸೆಟ್ ಅಂತ ಹೆಡ್ಡಿಂಗ್ ಹಾಕಿ ಕೆಳಗಡೆ, ಇದ್ರ ಕೆಳಗಡೆ ಹೆಡ್ಡಿಂಗ್ ಹಾಕಿ ಅಸೆಟ್ ಅಂತ ಹೆಡ್ಡಿಂಗ್ ಹಾಕಿ. ಅಸೆಟ್ಸಲ್ಲಿ ಏನೇನು ಬರ್ತಾವೆ ಒಂದು ಸ್ವಲ್ಪ ಬರೆಸ್ತೀನಿ. ಎಕ್ಸಾಂಪಲ್ಸ್ ಆಫ್ ಅಸೆಟ್ಸ್. ಅಸೆಟಲ್ಲಿ ಮತ್ತೆ ಎರಡು ಭಾಗ ಮಾಡ್ತಾರೆ. ಒಂದು ಲಾಂಗ್ ಟರ್ಮ್ ಅಸೆಟ್, ನಾನ್ ಕರೆಂಟ್ ಅಸೆಟ್. ನಾನ್ ಕರೆಂಟ್ ಅಸೆಟ್ ಬರ್ಕೊಳ್ಳಿ. ನಾನ್ ಕರೆಂಟ್ ಅಸೆಟ್ಟು. ಎರಡನೇದು ಕರೆಂಟ್ ಅಸೆಟ್ಟು. ಅಸೆಟಲ್ಲಿ ಮತ್ತೆ ಎರಡು ಭಾಗ ಮಾಡ್ತಿದ್ದೀವಿ. 2 types ಆಫ್ ಅಸೆಟ್ಸ್. ದೇರ್ ಆರ್ 2 types ಆಫ್ ಅಸೆಟ್ಸ್. ನಂಬರ್ 1 ನಾನ್ ಕರೆಂಟ್ ಅಸೆಟ್ಟು, ನಂಬರ್ 2 ಕರೆಂಟ್ ಅಸೆಟ್ಟು. ಇವೆಲ್ಲ ಬೇಸಿಕ್ ಟರ್ಮ್ಸು. ಸೊ ಪುಸ್ತಕದಲ್ಲಿ ಕೊಟ್ಟಿಲ್ಲ, ನಾನು ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಸರ್ ಹಾಗಾದರೆ ನಾನ್ ಕರೆಂಟ್ ಅಸೆಟ್ ಅಂದರೆ ಏನು, ಕರೆಂಟ್ ಅಸೆಟ್ ಅಂದರೆ ಏನು? ಈ ನಾನ್ ಕರೆಂಟ್ ಅಸೆಟ್ನ ಲಕ್ಷಣಗಳನ್ನ ಹೇಳ್ತೀನಿ. ಭಾಳ ದೊಡ್ಡ ಮೊತ್ತದ ಅಮೌಂಟ್ ಇರುತ್ತೆ. ಲಾಂಗ್ ಟರ್ಮ್ ಯೂಸ್ ಮಾಡ್ತೀವಿ. ಲಾಂಗ್ ಟರ್ಮ್ ಅಂದರೆ ಭಾಳ ದಿನದವರೆಗೆ ಯೂಸ್ ಮಾಡುವಂಥ ಅಸೆಟ್ಗಳಿಗೆ ನಾವು ನಾನ್ ಕರೆಂಟ್ ಅಸೆಟ್ ಯೂಸ್ ಮಾಡ್ತೀವಿ. ಇನ್ನು ಕರೆಂಟ್ ಅಸೆಟ್ ಅಂದರೆ ಅಷ್ಟೇ 1 ವರ್ಷ 2 ವರ್ಷ 1 ವರ್ಷದ ಒಳಗೇ ಯೂಸ್ ಮಾಡುವಂಥ ಅಸೆಟ್ಗಳಿಗೆ ಕರೆಂಟ್ ಅಸೆಟ್ ಅಂತ ಕರಿತೀವಿ. ನಿಮ್ಮ ಹತ್ರ 1 ಎಕರೆ ಹೊಲ ಇದೆ, ಎಷ್ಟು ವರ್ಷ ಯೂಸ್ ಮಾಡ್ತೀರಾ? ಸರ್ ನಾವು ಇರೋ ತನಕ ಯೂಸ್ ಮಾಡ್ತೀವಿ ಸರ್, ನಾವು ಯಾರಿಗೂ ಮಾರಲ್ಲ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಇದು ಯಾವ್ದು ಬರುತ್ತೆ? ನಾನ್ ಕರೆಂಟಾ ಕರೆಂಟಾ? ನಾನ್ ಕರೆಂಟು. ನಾನ್ ಕರೆಂಟ್ ಅಂದರೆ ಭಾಳ ದಿವಸದವರೆಗೆ ಯೂಸ್ ಮಾಡ್ತೀವಿ, ಅದಕ್ಕೆ ನಾನ್ ಕರೆಂಟ್ ಅಸೆಟ್ ಅಂತ ಕರಿತೀವಿ. ಕರೆಂಟ್ ಅಸೆಟ್ ಅಂದರೆ ಬಟ್ 1 ವರ್ಷದ ಒಳಗಡೆ ಯೂಸ್ ಮಾಡೋಂಥ ಅಸೆಟ್ಗಳಿಗೆ. ಈಗ ಹೊಲ, ಲ್ಯಾಂಡ್, ಇದೇನಾಯಿತು? ನಾನ್ ಕರೆಂಟ್ ಅಸೆಟ್. ನಿಮ್ಮ ಮನೆ, ಬಿಲ್ಡಿಂಗ್, ಈ ವರ್ಷ ಮನೆ ಕಟ್ತೀವಿ, 1 ವರ್ಷ ಯೂಸ್ ಮಾಡ್ತೀವಿ, ನೆಕ್ಸ್ಟ್ ವರ್ಷ ಮತ್ತು ಎಲ್ಲನೂ ಏನು ಮಾಡೋದು? ಡಿಸ್ಟ್ರಕ್ಷನ್ ಮಾಡೋದು, ಆಮೇಲೆ ಮತ್ತೆ ಒಂದು ಹೊಸ ಮನೆ ಕಟ್ತೀರಾ? ಏನು ಒಂದೇ ಮನೇನ ಭಾಳ ವರ್ಷ ಯೂಸ್ ಮಾಡ್ತೀರಾ? ಒಂದೇ ಮನೇನ ಭಾಳ ವರ್ಷ ಯೂಸ್ ಮಾಡ್ತೀರಿ. ಆ ಮನೆಗೆ ಇಂಗ್ಲೀಷಲ್ಲಿ ಏನಂತ ಕರಿತೀವಿ? ಬಿಲ್ಡಿಂಗ್ ಅಂತ ಕರಿತೀವಿ. ಹಾಗಾದರೆ ಲ್ಯಾಂಡ್ ಬಂತು, ಆಮೇಲೆ ಬರ್ಕೊಳ್ಳುವಂತೆ ಲ್ಯಾಂಡು ಬಿಲ್ಡಿಂಗ್ ಬಂತು. ರೈಟ್ಸ್, ಲ್ಯಾಂಡು ಮತ್ತು ಬಿಲ್ಡಿಂಗ್ ಆಯಿತು. ಮತ್ತು ಇಂಥದ್ದು ಯಾವುದಿರುತ್ತೆ ಭಾಳ ದಿವಸದವರೆಗೆ ಯೂಸ್ ಮಾಡೋದು? ಮಷಿನರಿ. ಮಷಿನರಿ ತಂದಿರ್ತೀರಾ? ಮಷಿನರಿ ಅಂದರೆ ಏನು ಬರ್ತವೆ? ನಿಮ್ಮ ಮನೆಯಾಗ ಎಲ್ಲ ಬಂತು, ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಬಂದು. ಮಷಿನರಿಲಿ ಏನೇ ಬರುತ್ತೆ? ಟಿ ವಿ ಬಂತು, ಫ್ರಿಜ್ ಬಂತು, ಮಿಕ್ಸರು, ಫ್ಯಾನು, ಎಲೆಕ್ಟ್ರಾನಿಕ್ ಯೂಸ್ ಮಾಡೋದು ವಸ್ತುಗಳೆಲ್ಲ ಬಂದು ಮಷಿನರಿ ಬಂತು. ನೀವು ಮಷಿನರಿ ಇವು ಫ್ರಿಜ್ ಟಿ ವಿಗಳನ್ನ ಯೂಸ್ ಮಾಡ್ತೀರಾ, ಸಂಸ್ಥೆಯಲ್ಲಿ ಮಷಿನರಿಗಳನ್ನ ಯೂಸ್ ಮಾಡ್ತಾರೆ, ಪ್ರೊಡಕ್ಷನ್ಗೋಸ್ಕರ ಯೂಸ್ ಮಾಡ್ತಾರೆ ಮಷಿನರಿ ಕೂಡ ಏನು ಮಾಡ್ತಾರೆ ಅಂದರೆ ಒಂದು 5 ವರ್ಷ 10 ವರ್ಷ ಯೂಸ್ ಮಾಡಿ ಮತ್ತೆ ಅದು ಬೇರೆ ತೊಗೊಳ್ತಾರೆ. ಮಷಿನರಿ ಕೂಡ ಬಂತು. ಅದೇ ರೀತಿ
ಫರ್ನಿಚರ್ ನೀವೆಲ್ಲ ಹೇಳಿದ್ರಲ್ಲ ಸರ್, ಕಿಟಕಿ, ಸೋಫಾ ಸೆಟ್, ಟ್ರೆಜರಿ ಇವೆಲ್ಲ ಏನು ಬಂದು ಫರ್ನಿಚರ್ಸ್ ಬಂದು, ಇವೆಲ್ಲ ಫರ್ನಿಚರ್ಸ್ ಎಲ್ಲ ಬರ್ತವೆ. ಫಸ್ಟ್ ಹೆಡ್ಡಿಂಗ್ ಹಾಕ್ರಿ ನಾನ್ ಕರೆಂಟ್ ಅಸೆಟ್ ಎಕ್ಸಾಂಪಲ್ಸ್. ಎಕ್ಸಾಂಪಲ್ಸ್ ಆಫ್ ನಾನ್ ಕರೆಂಟ್ ಅಸೆಟ್. ಎಕ್ಸಾಂಪಲ್ಸ್ ಆಫ್ ನಾನ್ ಕರೆಂಟ್ ಅಸೆಟ್. ಎಕ್ಸಾಂಪಲ್ಸ್ ಆಫ್ ನಾನ್ ಕರೆಂಟ್ ಅಸೆಟ್ಸ್ ಬರ್ಕೊಳ್ಳಿ. ಲ್ಯಾಂಡು, ಬಿಲ್ಡಿಂಗು, ಲ್ಯಾಂಡು ಬಿಲ್ಡಿಂಗು, ಮೂರನೇದು ಮಷಿನರಿ, ಫರ್ನಿಚರು, ಇನ್ನೊಂದು ಏನಪ್ಪ ಅಂದ್ರೆ ವೆಹಿಕಲ್ಸ್. ವೆಹಿಕಲ್ಸ್ ಗೊತ್ತಾ? ವೆಹಿಕಲ್ಸ್ ಅಂದರೆ ಏನು? ಕಾರ್ ಆಗ್ಬೋದು, ಬಸ್ ಆಗ್ಬೋದು, ಬೈಕ್ ಆಗ್ಬೋದು, ಇವೆಲ್ಲ ವೆಹಿಕಲ್ಸ್ ಬರ್ತವೆ. ವೆಹಿಕಲ್ಸ್ ಕೂಡ ಏನಾಗುತ್ತಪ್ಪ ಅಂದರೆ ನಾನ್ ಕರೆಂಟ್ ಅಸೆಟ್. ನಾನ್ ಕರೆಂಟ್ ಆರ್ ದಿ ಅಸೆಟ್ಸ್ ವಿ ಹ್ಯಾವ್ ಟು ಯೂಸ್ ದ ಲಾಂಗ್ ಟರ್ಮ್. ಯಾವ ಬರ್ತವೆ? ಕ್ಯಾಶ್. ನೆನಪಿದೆಯಾ? ಕ್ಯಾಶ್ ಹಣ ನಿಮ್ಮ ಹತ್ರ 20 ಲಕ್ಷ ಇದೆ, ನಾಳೆ ಇರೋದೇನೂ ಇರ್ಬೋದು. ಇವತ್ತೊಂದು 30 ರೂಪಾಯಿ ಇದೆ, 40 ರೂಪಾಯಿ, 50 ರೂಪಾಯಿ ನೀವು ಬಂದಿರೋ. ಡೆಟರ್ಸ್, ಡೆಟರ್ಸ್ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು. ಡೆಟರ್ಸ್ ಬಗ್ಗೆ, ಡೆಟರ್ಸ್ ಇಲ್ಲೇ ಬರಿತೀನಿ. ಬಿಲ್ಸ್ ರಿಸಿವೇಬಲ್, ಇಷ್ಟೇ ಬರ್ಕೊಡಿ ಸಾರ್. ಇವೆಲ್ಲ ಕರೆಂಟ್ ಅಸೆಟ್ಗೆ ಎಕ್ಸಾಂಪಲ್, ನಾನ್ ಕರೆಂಟ್ ಅಸೆಟ್ಗೆ, ಕರೆಂಟ್ ಅಸೆಟ್ಗೆ. ಈ ನಾನ್ ಕರೆಂಟ್ ಅಸೆಟ್ಗೆ ಇನ್ನೊಂದು ಹೆಸರಿದೆ, ಫಿಕ್ಸ್ಡ್ ಅಸೆಟ್. ಏನಂತ ಕರಿತೀವಿ? ಫಿಕ್ಸ್ಡ್ ಅಸೆಟ್. ಎಷ್ಟಾಯ್ತು ನೋಡಿ ಟೈಮ್? 2? ಓಕೆ, ಟೈಮ್ ಆಯಿತು. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಏನೇನು ಹೇಳ್ಕೊಟ್ಟಿದ್ದೀನಪ್ಪ ಅಂದರೆ, ಫಸ್ಟ್ ಒನ್ ಬಂದುಬಿಟ್ಟು ಎಂಟಿಟಿ ಆಗಿದ್ದ ತಕ್ಷಣ ಬಿಸ್ನೆಸ್ ಟ್ರಾನ್ಸಾಕ್ಷನ್. ನಂಬರ್ 3 ಇದರಲ್ಲಿ 2 ಬರ್ತವೆ, ಕ್ಯಾಶ್ ಮತ್ತು ಕ್ರೆಡಿಟ್ ಟ್ರಾನ್ಸಾಕ್ಷನ್. ಅಲ್ಗಡ್ಬೇಡ್ರಿ. ನೆಕ್ಸ್ಟು ಕ್ಯಾಪಿಟಲ್, ಡ್ರಾಯಿಂಗ್ಸು, ಅಸೆಟ್ ತನಕ ಇವತ್ತಿನ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಅಸೆಟಲ್ಲಿ ಮತ್ತೆ 2 ಟೈಪ್ ಅಸೆಟ್ಸ್ ಬರ್ತವೆ, ಜೋರ್ಶೆ ಹೇಳಿ. ಸೊ ಫಸ್ಟಿಂದ ಹೇಳಿ. ನಂಬರ್ 1 ಜೋರ್ಶೆ ಬೋಲೋ, ಜೈ ಮಾತಾ ದಿ. ಜೋರ್ಶೆ. Number 2, there are 2 types of business transaction. Number 1, number 2, number 3, number 4, number 5. There are 2 types of assets in the business business. Ali number 1, number 2. Examples of non-current assets. Examples of the current assets. Bills receivable. ಇನ್ನೂ ಜಾಸ್ತಿ ಇದಾವೆ, ಸಿಂಪಲ್ ನಾನು ಇಷ್ಟ ಬರ್ಸಿದ್ದೀನಿ. ನಾಳೆ ಏನು ಮಾಡೋಣ?